ಹಾಗಾದ್ರೆ ಏನಾಗಿತ್ತು? ಪ್ರಭಾವಿ ಸಚಿವ ಮತ್ತು ಅವರ ಮಗನನ್ನೇ ಬಲೆಗೆ ಬೀಳಿಸೋದಕ್ಕೆ ಯತ್ನಿಸಿದ್ದು ಯಾರು ಯತ್ನ ನಡೆಸಿದ್ರು? ಯಾರವ್ರು? ಹಾಗಾದ್ರೆ ದೆಹಲಿ ಹೈಕಮಾಂಡ್ ಗಮನಕ್ಕೂ ಕೂಡ ಈ ಹನಿ ಟ್ರ್ಯಾಪ್ ನ ವಿಚಾರ ಬಂದಿದೆ. 20 ದಿನಗಳ ಹಿಂದೆನೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ರಾಜ್ಯ ನಾಯಕರು. ಪ್ರಭಾವಿ ಸಚಿವ ಮತ್ತು ಅವರ ಮಗನನ್ನ ಬಲೆಗೆ ಬೀಳಿಸೋದಕ್ಕೆ ಯತ್ನಿಸಿದ ಯಾರು? ಕಳೆದ 20 ದಿನಗಳಿಂದ ಇದ್ರ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಒಂದ್ ರೀತಿ ಗುಸುಗುಸು ಚರ್ಚೆ. ಈಗ ಈ ವಿಷಯ ಬಹಿರಂಗ ಆಗಿದೆ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈ ಹನಿ ಟ್ರ್ಯಾಪ್ ನ ಕುರಿತು ಗಮನ ಹರಿಸ್ತೀನಿ ಅಂತ ಹೈಕಮಾಂಡ್ ಭರವಸೆಯನ್ನ ಕೊಟ್ಟಿದೆ. ನಾವು ನೋಡ್ಕೋತೀವಿ ಅಂತ ಹೈಕಮಾಂಡ್ ನ ಪ್ರಭಾವಿ ನಾಯಕ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ಹನಿ ಟ್ರ್ಯಾಪ್ ಸುದ್ದಿ ಕೇವಲ ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಹೈಕಮಾಂಡ್ ಅಂಗಳ ಕೂಡ ತಲುಪಿದೆ. ಇದರ ಬಗ್ಗೆ ಹೈಕಮಾಂಡ್ ಕೂಡ ಬಹಳ ಸೀರಿಯಸ್ ಆಗಿದೆ. ಹನಿ ಟ್ರ್ಯಾಪ್ ಕುರಿತು ಗಮನ ಹರಿಸ್ತೀವಿ ಅಂತ ಹೈಕಮಾಂಡ್ ಭರವಸೆ ಕೊಟ್ಟಿದೆ. ಆದ್ರೆ ನಾವು ನೋಡ್ಕೋತೀವಿ ಅಂತ ಹೈಕಮಾಂಡ್ ಪ್ರಭಾವಿ ನಾಯಕ ಮಾತನ್ನ ಕೊಟ್ಟಿದ್ದಾರೆ. ಸಿಎಂ ಆಪ್ತ ವಲಯದಲ್ಲಿರುವ ಸಚಿವರ ಹನಿ ಟ್ರ್ಯಾಪ್ಗೆ ನಡೆದಂತ ಯತ್ನ 1.5 ತಿಂಗಳ ಹಿಂದೆ ಅವರದ್ದೇ ಸರ್ಕಾರಿ ನಿವಾಸದಲ್ಲಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ನಡೆಯಿತು. ಸಚಿವರನ್ನ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನದಲ್ಲಿ ಆ ಗ್ಯಾಂಗ್ ಫೇಲ್ ಆಗಿದೆ. ಹನಿ ಟ್ರ್ಯಾಪ್ ಗ್ಯಾಂಗಿನ ಬಗ್ಗೆ ಮಾಹಿತಿಯನ್ನ ಪಡೆದು ಸಚಿವರು ಅಲರ್ಟ್ ಆಗ್ತಾರೆ. ಸಚಿವರ ಹನಿ ಟ್ರ್ಯಾಪ್ ಯತ್ನದ ವೇಳೆ ಆ ವಂಚಕರ ಗ್ಯಾಂಗ್ ಸಿಕ್ಕಾಕೊಂಡು ಬಿದ್ದಿದೆ. ಆದ್ರೆ ಇದ್ರ ಬಗ್ಗೆ ದೂರು ಕೊಟ್ಟಿಲ್ಲ ಸಚಿವರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಈ ಹನಿ ಟ್ರ್ಯಾಪ್. ಅಧಿವೇಶನ ಮುಗಿಯೋ ಹೊತ್ತಲ್ಲೇ ಸರ್ಕಾರಕ್ಕೆ ಭಾರಿ ಟೆನ್ಷನ್ ಅನ್ನ ತಂದಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಂತೂ ಹನಿ ಟ್ರ್ಯಾಪ್ ನದ್ದೇ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಬಂದಂತಹ ಹನಿ ಟ್ರ್ಯಾಪ್ ಸುದ್ದಿ ಯಾರ್ಯಾರ ಬುಡಕ್ಕೆ ಬಂದಿತ್ತು, ಯಾರ್ಯಾರ ರಾಜಕೀಯ ಜೀವನಕ್ಕೆ ಬಹಳ ದೊಡ್ಡ ಪೆಟ್ಟನ್ನ ಕೊಡ್ತು ಅನ್ನೋದು ಗೊತ್ತೇ ಇದೆ. ಈಗ ಮತ್ತೊಮ್ಮೆ ಹನಿ ಟ್ರ್ಯಾಪ್ ಸುದ್ದಿ ಸದ್ದು ಮಾಡ್ತಾ ಇರೋದ್ರಿಂದ ಇದರ ಬಗ್ಗೆ ಚರ್ಚೆ ಕೂಡ ಬಹಳ ಜೋರಾಗಿದೆ. ಹಾಲಿ ಕಾಂಗ್ರೆಸ್ನ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಅನ್ನೋ ಮಾತುಗಳಿದೆ. ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರಿಗೆ ಗ್ಯಾಂಗಿನಿಂದ ಹನಿ ಟ್ರ್ಯಾಪ್ ಯತ್ನ ಆಗಿದೆ. ಪ್ರಭಾವಿ ನಾಯಕನನ್ನ ಕಟ್ಟಿ ಹಾಕೋದಕ್ಕೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಪ್ರಭಾವಿ ನಾಯಕನನ್ನ ಕಟ್ಟಿ ಹಾಕೋದಕ್ಕೆ ಹನಿ ಟ್ರ್ಯಾಪ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಹೊರಟಿತ್ತು ಈ ಗ್ಯಾಂಗ್ ಅನ್ನೋದು ಈಗ ಚರ್ಚೆ ಆಗ್ತಾ ಇರೋ ವಿಷಯ. ಮತ್ತೊಬ್ಬ ಪ್ರಭಾವಿ ನಾಯಕನಿಂದ ಹನಿ ಟ್ರ್ಯಾಪ್ ನಡೆದಿರೋ ಚರ್ಚೆ. ಒಬ್ಬ ಪ್ರಭಾವಿ ನಾಯಕನನ್ನ ಕಟ್ಟಿ ಹಾಕೋದಕ್ಕೆ ಮತ್ತೊಬ್ಬ ಪ್ರಭಾವಿ ನಾಯಕ ಹನಿ ಟ್ರ್ಯಾಪ್ ಮಾಡಿರಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಕಳೆದ 20 ದಿನಗಳಿಂದ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ, ಗುಸುಗುಸು ಆಗ್ತಾ ಇತ್ತು. ಈಗ ಈ ವಿಷಯ ಮುನ್ನೆಲೆಗೆ ಬಂದಿದೆ. ಇದೀಗ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಶಾಸಕರು ಮತ್ತು ಸಚಿವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.